ಪೇನ್ ಆಗುತ್ತಾ? ಪಿಕಿಂಗ್ ಪೇನ್. ಈ ಪೇನ್ ಎಲ್ಲ ಏನಿಲ್ಲ ಮಧು ಮುಂದೆ. ಮಧು ಸ್ಟ್ರಾಂಗ್. ಸ್ಟಾರ್ಟ್ ಆಯ್ತಾ? ನೋಯ್ತೈತಾ ಮಧು? ಬಂದು ಅಕ್ಕ ವೆಯ್ಟ್ ಮಾಡಿ ಅಕ್ಕ. ಒಂದು ಕಡೆನಾ ಒಂದು 5 ನಿಮಿಷ ನೋಡಿ ಅಣ್ಣ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಬೆಳಗ್ಗೆನೆ ಊರ್ ಕಡೆ ಹೋಗಿದ್ದಾಗ ಗೈಸ್ ಒಂದ್ ಸ್ವಲ್ಪ ಕೆಲಸ ಇತ್ತು. ನಾನು ಒಂಚೂರು ಕಾಯಿ ಕೀಳ್ಸ್ಬೇಕಾಗಿತ್ತು ಅಂಡ್ ನಂದಿ ಹಂಗೆ ಒಂದ್ ಸ್ವಲ್ಪ ಹೊಲ ಉಳಿಸ್ಬೇಕಾಗಿತ್ತು ಅಂತ ಹೋಗಿತ್ತು. ಮಳೆ ತೋರ್ಸೋ ಇಲ್ಲಿ ರೋಡಲ್ಲಿ ನೀರ್ ನಿಂತೈತ್ ನೋಡು. ಫುಲ್ಲು ಮಳೆ ಬಿಡದಿ ಇಂದ ಕೆಂಗೇರಿ ಬರೋಷ್ಟಲ್ಲ ಆಲ್ಮೋಸ್ಟ್ ಒಂದು 45 to 1 hour ತಗೊಂಡಿದ್ದೀನಿ. ಏನಪ್ಪಾ ವಿಷಯ ಅಂತಂದ್ರೆ, ಮದುಗ್ ಒಂದ್ ಸ್ವಲ್ಪ ಪೇನ್ ಬಂದಿ NST ನೋ ಒಂದು ಟೆಸ್ಟ್ ಮಾಡಿಸ್ಬೇಕಂತೆ, ಸ್ಕ್ಯಾನ್ ಮಾಡಿಸ್ಬೇಕಂತೆ. ಸ್ಕ್ಯಾನ್ ಅಲ್ಲ, ಟೆಸ್ಟ್ ಅಂತ ಏನೋ ಅಂದ್ಲು. ಅದನ್ನ ಮಾಡ್ಸಕ್ಕೆ ಈಗ ಅರ್ಜೆಂಟ್ ಅಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನನಗೊಂಥರ ಪ್ಯಾನಿಕ್, ಭಯ, ಬುಕ್ಕ ಅಂತ ಐತೆ ಲಾಸ್ಟ್ ಮೂಮೆಂಟ್. ಸ್ಪೀಡ್ ಆಗಿ ಮಾತಾಡ್ತಾನೆ ಬ್ಲಾಗ್. ನಾನು ಸೇಫ್ ಡೆಲಿವರಿ ಆಗ್ಲಿ ಅಂತ ಕೇಳ್ಕೊಡುವ ಅಂಡ್ ಹೋಗ್ತಾ ಇದೀವಿ ಗೈಸ್. ಇನ್ನೊಂದ್ ಏನಪ್ಪಾ ಈಗ ಸಮಸ್ಯೆ ಆಗಿರೋದು ಅಂದ್ರೆ, ಈ ಕಾರ್ ತುಂಬಾ ಫುಲ್ ಲಗೇಜಸ್ ಐತೆ. ಅದನ್ನೆಲ್ಲ ನೀಟಾಗಿ ಡ್ರಾಪ್ ಮಾಡಿ ಮನೆಯಲ್ಲಿ ತಿರ್ಗಾ ನಮ್ದು ಸೂಟ್ ಕೇಸು, ಮದುದು ಸೂಟ್ ಕೇಸು, ಪಾಪುದು ಏನೇನೋ ಪ್ಯಾಕ್ ಮಾಡಿ ಇಟ್ಟಿದ್ದಾಳಂತೆ. ಅದನ್ನೆಲ್ಲ ತಗೊಂಡು ತಿರ್ಗಾ ಇಲ್ಲಿಂದ ಹೊರಡ್ಬೇಕು. ನಾವಮ್ಮ ಐತಂತ ಮನೇಲಿ ಹೋಗೈತಿ. ಅಮ್ಮ ಇದೆಯಂತೆ. ನಾವಮ್ಮ ಇರ್ಬೇಕು. ನಾವಮ್ಮ ಇದ್ರೆ, ನಾವಮ್ಮ ಬಂದ್ರೆ ನಾವಮ್ಮನ್ ಕರ್ಕೊಂಡು ಹೊರಡುವ. ಇಲ್ಲ ಅಂತಂದ್ರೆ ನಾನು ನಂದಿನೇ ಹೋಗುವ. ಫ್ರೆಶ್ ಅಪ್ ಕೂಡ ಆಗಿಲ್ಲ ಗೈಸ್. ಹೆಂಗಿದ್ದೀನಿ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಲೆಟ್ಸ್ ಗೋ. ಆದಷ್ಟು ಬೇಗ ಹೋಗೋಣ ಗೈಸ್. ಈ ಟ್ರಾಫಿಕ್ ಅಲ್ಲಿ ಬೇರೆ ತಗೊಳಕ್ ಮಾಡಿದೀವಿ. ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಮಳೆ ಬರ್ತೈತೆ. ಬಿಡದಿಯಿಂದ ಕೆಂಗೇರಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನಂದಿ ಫುಲ್ಲು ಮಳೆ. ಯಪ್ಪಾ ದೇವ್ರೆ, ನಂಗೆ ತಲೆ ಕೆಟ್ಟೋಯ್ತು ಇವತ್ತು ಮಳೆ ನೋಡ್ಬಿಟ್ಟು. ಅಷ್ಟು ಮಳೆ ಹೋಯ್ತಾ ಇದೆ. ಸೊ ಬನ್ನಿ, ಆದಷ್ಟು ಬೇಗ ಹೋಗ್ಬೇಕು. ಹೋಗ್ತಾ ಇದೀವಿ ಗೈಸ್. ನಾನು ಒಂದ್ 3-4 ದಿನದಿಂದ ನಾನು ಅನ್ಕೊಂತಾ ಇದ್ದೆ ಏನಂತ, ನನ್ ಮನೇಲಿ ಇದ್ದಂಗೆನೆ ಅವಳಿಗೆ ಪೇನ್ ಬರ್ಲಿ, ಕರ್ಕೊ ಹೋಗೋಣ ಜೊತೆಲಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅವಳ ಹಾಸ್ಪಿಟ್ಲಿಗೆಲ್ಲ ಕರ್ಕೊ ಹೋಗೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಇಲ್ದೆ ಹೋದಾಗ್ಲೇನೆ ಅವ್ರು ಹಾಸ್ಪಿಟ್ಲ್ ಕರ್ಕೊ ಹೋಗಿದ್ದಾರೆ ಗೈಸ್. ನಂದಿ, ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದ ಇವತ್ತು ಹೋಯ್ತಾಳೆ ಅಂತ? ನಿಜ ಇರ್ಲಿಲ್ಲ, ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇನೋ ಟ್ಯೂಸ್ಡೇ ಆರ್ ವೆನ್ಸ್ಡೇ ಅಂತ ಅನ್ಕೊಂಡಿದ್ದೆ. ಅವತ್ತು ಡೇಟ್ ಏನೋ ಹೇಳಿದ್ರಂತೆ. ಹೌದು, ಬಟ್ ಇವತ್ತು ಆಗಿದೆ. ಬಟ್ 2-3 ದಿವಸ ಹಿಂದೆನೆ ಆಗುತ್ತಂತೆ ಅದು. ಡಾಕ್ಟರ್ ಹೇಳೋ ಟೈಮ್ ಆಗಲ್ಲ, ಬಟ್ ಹಿಂದೆ ಮುಂದೆ ಆಗ್ಬೋದು ಅಂತ ಹೇಳೋದು. ಈಗ ಎಲ್ಲರೂ ಹೋಗಿದ್ದಾರೆ. ಸೊ ನೋಡೋಣ, ಲೆಟ್ಸ್ ಗೋ ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಈಗ ಫೋನ್ ಬಂತೇನೋ ಅಲ್ವಾ, ಅಡ್ಮಿಟ್ ಮಾಡ್ಕೊಂಡಿದಾರಂತೆ ಗೈಸ್. ಬರಕ್ಕೆ ಹೇಳಿದ್ಲು. ನಾವು ಬರೋಷ್ಟಲ್ಲಿ ಆಗ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ಮನೇಲಿ ಇರೋದು ನಾನು, ನಮ್ಮ ಅಮ್ಮ, ನಂದಿ, ವಿನೋದ್, ವರುಣ್. ನೀವಿಬ್ರು ಇಲ್ಲೇ ಬಿಟ್ಬಿಟ್ಟೋದ್ರಾ? ರೂಮಲ್ಲಿ ಇರ್ಬೇಕೇನೋ. ಲಗೇಜ್ಗಳು ತಗೊಂಬನ್ನಿ ಅಂತಂದ್ಲು. ಎಲ್ಲ ಇಲ್ಲೇ ಬಿಟ್ಬಿಟ್ಟು ಓಡ್ಬಿಟ್ಟವ್ರೆ ಗೈಸ್, ಟೆನ್ಷನ್ ಅಲ್ಲಿ. ಸೊ ಪಾಪುದು ಒಂದ್ ಸ್ವಲ್ಪ ಮೂಮೆಂಟ್ ಕಾಣಿಸಿಲ್ಲ ಅಂತ ಅಂದ್ಬಿಟ್ಟು ಅವಳು ಒಂದ್ ಸ್ವಲ್ಪ ಪ್ಯಾನಿಕ್ ಆಗಿದ್ದಾಳೆ. ಈಗ ಎವ್ರಿಥಿಂಗ್ ಈಸ್ ಓಕೆ, ಬಟ್ ಅಡ್ಮಿಟ್ ಮಾಡ್ಕೊಂತೀವಿ ಅಂತ ಹೇಳಿದಾರಂತೆ ಡಾಕ್ಟರ್. ಡಾಕ್ಟರ್ ಈಸ್ ಆಲ್ಸೋ ಕಮಿಂಗ್. ಬನ್ನಿ, ಇದನ್ನೆಲ್ಲ ಲಗೇಜ್ನೆಲ್ಲ ಎತ್ಕೊಂಡು ಹೋಗೋಣ. ಈಗ ಕಾರ್ಗೆ ಎಲ್ಲರೂ ಇದ್ದೀವಿ. ಊಟ ಮಾಡಿರ್ಬೇಕು, ಊಟ ಮಾಡ್ಕೊಂಡು ಬನ್ನಿ ಅಂತಂದ್ಲು. ಊಟ ಮಾಡ್ಕೊಂಡು ಹೊರಡ್ತೀವಿ. ಲೆಟ್ಸ್ ಗೋ ಗೈಸ್. ಈ ಟೆನ್ಷನ್ ಅಲ್ವೇ ಮಧು ಹಾಸ್ಪಿಟ್ಲ್ಗೆ ಹೋಗೋಳೆ, ವಾಟರ್ ಬಾಟ್ಲ್ ಮರ್ಕ್ಬಿಟ್ಟಿ ಅಂತ ಬೇರೆ ಹೇಳೋಳೆ. ನಾವು ಅಮ್ಮ ಬಿಸಿನೀರೇ ಕುಡಿಬೇಕು ಇನ್ಮೇಲಿಂದ ಅವಳು ಅಂತ ಬಿಸಿನೀರ್ ಕಾಯಿಸ್ತಾವ್ರೆ. ಅಮ್ಮ, ನಿಮ್ಗೊಂದು ಕ್ವಶನ್. ನಿನ್ ಹೆರಿಗೆ ಟೈಮಲ್ಲಿ ಹೆಂಗ್ ಫೀಲ್ ಆಗಿತ್ತು ನಿನಗೆ? ಅಲ್ಲಿ ನೋಡು ಕ್ಯಾಮ್ರಾ. ಹಾ, ನೋವಾಗುತ್ತಲ್ವಾ? ನಮ್ಮ ಅಮ್ಮಂಗ ನಾರ್ಮಲಿ ಆಗಿರೋದು, ಬಟ್ ಅದಕ್ಕೆ ಭಯಕ್ಕೆ ಸುಮ್ಮನೆ ಇದ್ದೀನಿ ಈಗ. ಅಲ್ಲಿ ನೋಡಕ್ ಆಗಲ್ಲ ಮಧುನ ಅಂತ. ಏನಿಲ್ಲ, ಆರಾಮಾಗ ಅವಳೆ. ಬಟ್ ನನಗೂ ಅಷ್ಟೇ ಗೈಸ್, ಬರ್ಬೇಕಾದ್ರೆ ಭಯ ಆಗೋಯ್ತು. ಬಿಕಾಸ್ ಒಂದ್ ವರ್ಡ್ ಹೇಳೋದಲ್ಲ, ಅದಕ್ಕೆ ನಾನು ಒಂದ್ ಸ್ವಲ್ಪ ಟೆನ್ಷನ್ ಆಗೋದೆ. ಈಗ ಬಿಸಿನೀರ್ ತಗೊಂಡು ಲಗೇಜಸ್ ಎಲ್ಲ ತಗೊಂಡು ವಿನೋದ್ ನಾವು ಏನಾಗಲ್ಲ ಅಲ್ವಾ. ಲಾಸ್ಟ್ ಮೊಮೆಂಟ್ ವರ್ಗು ಬಂದಿದೀವಿ. ಇನ್ನೇನಿದ್ರು ಹಿಂಗ್ ಇಡ್ಬೇಕಷ್ಟೇ ಗೈಸ್. ನಮ್ಮ ಅಮ್ಮನ್ ಜೀವ ನಿಲ್ತಾ ಇಲ್ಲ. ನಮ್ಮ ಅಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತೈತಿ ಎಷ್ಟು ಟೆನ್ಷನ್ ಅಲ್ಲ ಅವ್ರೆ ಅಂತ. ಏನ್ಕೆ ಭಯ ಅಲ್ವಾ? ಭಯ. ನಾನು ಇಲ್ಲೇ ಇರಮ್ಮ, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತಂದ್ರೆ, ನಾನು ಒಬ್ಳೇ ಇಲ್ಲಿರಕ್ಕೆ ಭಯ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ನಮ್ ಜೊತೆ ಎಸ್ಕೇಪ್ ಆಯ್ತವ್ರೆ. ನಾನು ಏನ್ ಮಾತಾಡ್ತಾ ಇದೀನಿ ಅಂತಾನೆ ಗೊತ್ತಾಯ್ತಲ್ಲ ಈ ಬ್ಲಾಗಲ್ಲಿ. ನನಗೂ ಟೆನ್ಷನ್ ಆಗ್ತಿದೆ. ಟೈಮ್ 8:38 ಆಗಿದೆ. ಡಾಕ್ಟರ್ ಹೇಳಿದಾರಂತೆ ಇವತ್ತು ನೈಟ್ ಆರ ಆಗ್ಬೋದು, ಮಿಡ್ ನೈಟ್ ಇಲ್ಲ ಅರ್ಲಿ ಮಾರ್ನಿಂಗ್, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆನಾರ ಆಗ್ಬೋದು ಅಂತ ಹೇಳಿದಾರಂತೆ, ಸಜೆಸ್ಟ್ ಮಾಡಿದ್ದಾರೆ. ಸೊ ದೇ ಆರ್ ವೇಟಿಂಗ್ ಇನ್ ಹಾಸ್ಪಿಟಲ್, ದೇ ಆರ್ ಗೋಯಿಂಗ್ ಇನ್ ದಿ ಕಾರ್. ಏನೇನ್ ತಗೊಂಡಿದೀವಿ ಅಂತಂದ್ರೆ, ಪಾಪು ಮೊನ್ನೆ ಒಂದು ಪಾಪು ಕ್ಯಾರಿಯರ್ ಇದು ವಿನೋದ್
ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಪಪ್ಪು ಕ್ಯಾರಿಯರ್ ಇದು. ಈಗ ಹಾಕಕ್ಕಾಗಲ್ಲ ಅನ್ಕೊಂತೀನಿ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕುಂಡಿಸ್ಬೋದು. ಸೊ ಇದನ್ನ ತಗೊಂಡು ನಮ್ಮಮ್ಮ, ಇವನು ಬಾತ್ರೂಮ್ ಡ್ಯಾನ್ಸರ್ ಇವನ್ನ ಕರ್ಕೊಂಡು ಹೋಯ್ತಾ ಇದೀವಿ. ಲಿಟ್ರಲಿ 1 hour ಸ್ನಾನ ಮಾಡವನೆ ಅಷ್ಟೇ. 10 ನಿಮಿಷ ಮಾಡಿದ ಎಷ್ಟು ಅವರ್ ಸ್ನಾನ ಮಾಡಿದ್ರು ವರುಣ್? 10 ನಿಮಿಷ ಆಯ್ತು, ಕಾಲ್ ಗಂಟೆ 1 hour ಸ್ನಾನ ಮಾಡಿದಾನೆ. ಆಲ್ಮೋಸ್ಟ್ 1 hour ಸ್ನಾನ ಮಾಡ್ಕೊಂಡು ಈಗ ಹೊರಟಿದೀವಿ ಗೈಸ್. ನನಗೆ ಒಂಥರ ಎಕ್ಸೈಟ್ಮೆಂಟ್, ನನಗೆ ಒಂಥರ ಫೀಲ್ ಆಗ್ತಾ ಐತೆ. ಇನ್ನು ಮುದುಗಿ ಇನ್ನೇನ್ ಆಯ್ತಾ ಇರ್ಬೇಡ ಅಲ್ಲಿ. ಆಗ್ಲೇ ಹಾಸ್ಪಿಟಲ್ ಇದ್ದಾಳೆ, ಬಟ್ ಅವಳು ಸ್ವಲ್ಪ ಪ್ಯಾನಿಕ್ ಆಗಿರ್ತಾಳೆ. ನೋಡ್ಬಾ, ಹೋಗ್ಬಿಟ್ಟು ಒಂದ್ ಸ್ವಲ್ಪ ಧೈರ್ಯ ಕೊಡುವ. ಧೈರ್ಯ ಕೊಡಕ್ ಅಲ್ಲೇ ಅವರೇ ನಿಖಿಲ್ ನಿಶಾ ಅವರು, ನಾವೇನು ಕೊಡೋದ್ ಬೇಡ. ಆದ್ರೆ ನಮ್ಮ ಈಗ ಹಾಸ್ಪಿಟಲ್ಗೆ ಎಂಟ್ರಿ ಆಗಿದ್ವಿ. ಅಮ್ಮ ಇದೇ ಹಾಸ್ಪಿಟ್ಲು, ನಿಮ್ ಕಾಲದಲ್ಲೆಲ್ಲ ಈ ತರ ಇತ್ತಾ? ನೋಡು, ಅಮ್ಮ ಫಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಬರ್ತಾ ಇರೋದು. ಸೊ ಬನ್ನಿ. ಎಷ್ಟನೇ ಫ್ಲೋರ್ ಅಲ್ಲ ಅಂತ? ಸೆಕೆಂಡಾ? ನಂದಿ ನೀನು ಫಸ್ಟ್ ಟೈಮ್ ತಾನೆ? ಫಸ್ಟ್ ಸೆಕೆಂಡ್? ಅವಾಗ್ಲೇ ಬಂದ. ಸ್ಟಾರ್ಟಿಂಗ್ ರೂಮ್ ನೋಡ್ಕೊಂಡು ಹೋಗಿದ್ವಿ, ಅವಾಗ ಬಂದಿದ್ವಿ. ಇದ್ ನಮ್ ರೆಗ್ಯುಲರ್ ಸ್ಪಾಟ್ ಬರ್ಗರ್ ಕಿಂಗ್. ಇವ್ರ ಏರಿಯಾ ಗೈಸ್, ಇವ್ರ ಮನೆ ಇರೋದಿಲ್ಲೇನೆ. ಇಲ್ಲೇ ಓಡಾಡ್ತಾ ಇರ್ತಾನೆ, ರೌಂಡ್ಸ್ ಆಗ್ತಾ ಇರ್ತಾನೆ, ಬೀಟ್ ಆಗ್ತಾ ಇರ್ತಾನೆ. ಯಾರಿಗೆ? ಯಾರಿಲ್ಲ, ನಾನು ಒಬ್ನೇ ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ. ಲಿಫ್ಟ್ ಅಲ್ಲಿ ಹೋಗೋಣ, ಫ್ಲೋರ್ ಅಲ್ಲಿ ಹೋಗೋಣ? ಲಿಫ್ಟ್ ಇರೋದು, ಲಿಫ್ಟ್ ಯೂಸ್ ಮಾಡಕ್ಕೆ ಲಿಫ್ಟ್ ಅಲ್ಲಿ ಹೋಗೋಣ. ಅಪ್ಪ ಹೆಂಗು ಕಣ ನೀನು, ಎನರ್ಜೆಟಿಕ್ ಆಗಿರ್ಬೇಕು. ಹೌ ಎಕ್ಸೈಟೆಡ್ ಆರ್ ಯು? ನಾರ್ಮಲ್ ಆಗುತ್ತಾ, ಸಿ ಟೈಪ್ ಆಗುತ್ತಾ? ನಮ್ ನಂದಿ ಏನಂತ ಗೊತ್ತಾ ಗೈಸ್, ನಾರ್ಮಲ್ ಮತ್ತೆ ಸಿ ಟೈಪ್ ತಾನೆ, 2 ತರ ತಾನೆ ಇರೋದು ಅಂತ. ಮಳೆ ಅರೆ ಆಲ್ ರೈಟ್. ಪೇನ್ ಎಲ್ಲ ಕಡಿಮೆ ಆಯ್ತಾ? ಇನ್ನೇನು ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ನಾನ್ ಮನೇಲಿ ಇದ್ದಾಗ್ಲೇನೆ ಇವಳನ್ನ ಹಾಸ್ಪಿಟ್ಲ್ ಕರ್ಕೊ ಬರ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ದೆ. ಫಸ್ಟ್ ಟೈಮ್ ಬಂದ್ಬಿಟ್ಟವಳೆ, ಆಮೇಲೆ ನಾವು ಬರುವಂಗಾಯ್ತು. ನಿಶಾ ಎಲ್ಲಿ? ಅಂಗಡಿ ಇದ್ದಾಳ? ಏನಂತ ಹೇಳಿದಾರೆ ಈಗ ಡಾಕ್ಟರು? ಬರ್ತಾರೆ ಡಾಕ್ಟರ್ 9:30ಗೆ. ಡೆಲಿವರಿ ಆಗೋವರೆಗೂ ಏನು ಜಾಸ್ತಿ ಬೀಳಂಗಿಲ್ಲ. ಲಿಕ್ವಿಡ್ ಫುಡ್ ಸ್ವಲ್ಪ ಏನಾದ್ರು ಅಷ್ಟೇ. ಅಜ್ಜಿ 1-2 ಇಡ್ಲಿ ಕೊಡಿ ಅಂತಂದ್ರು. ಇಲ್ಲ, ಇನ್ನು ಕೊಡಂಗಿಲ್ಲ. ಅವ್ರು ಕೊಟ್ಟಿದ್ದೆ ತಿನ್ಬೇಕು. ಈಗ ತಿನ್ಬಿಟ್ಟು ಈಗ ಆಚೆ ಬಂದು ಕೂತಿದ್ದು. ಅದ್ರೊಳಗಡೆ ಲಿಟ್ರಲಿ ಭಯ ಆಯ್ತಿದ್ಯಾ? ಏನ್ ಅನ್ಸ್ತಿದೆ? ಮಿಕ್ಸ್ಡ್ ಎಮೋಷನ್ಸಾ? ಭಯ ಏನಿಲ್ಲ ಈಗ ಸದ್ಯಕ್ಕೆ. ಪೇನ್ ನೋಡೋಣ, ಪೇನ್ ಬಂದ್ಮೇಲೆ ಹೆಂಗಿರುತ್ತೇನೋ ಅಂತ. ನನಗೆ ಭಯ ಆಯ್ತಾಯ್ತು ಒಂದೊಂದ್ಸತಿ ಯೋಚನೆ ಮಾಡಿದ್ರೆ. ಸುಳಗ್ ಭಯ ಇಲ್ವಂತ ನನಗೆ. ಇದೆಲ್ಲ ಒಂದ್ ಪ್ರಾಸೆಸ್ ಅಲ್ವಾ, ಹೆಣ್ಮಕ್ಳಿಗೆ ಫೇಸ್ ಮಾಡ್ಲೇಬೇಕು. ಫೇಸ್ ಮಾಡ್ಬೇಕು ಧೈರ್ಯದಿಂದ ಅಷ್ಟೇ. ಪರ್ಪಲ್ ಗೌನ್ ಹಾಕಿದ್ದೀನಿ. ಎಸ್, ಆಲ್ ದಿ ಬೆಸ್ಟ್. ಎಷ್ಟೊಂದ್ ಜನ ನಿಮ್ ಲೇಬರ್ ಪೇನ್ ಬಂದ್ರು ಬ್ಲಾಗ್ ಮಾಡಿ ಅಕ್ಕ, ಅಪ್ಲೋಡ್ ಮಾಡಿ ಅಕ್ಕ, ಎಲ್ಲಾನು ಕ್ಯಾಪ್ಚರ್ ಮಾಡಿ ಅಂತಿದ್ರಿ. ಐ ಆಮ್ ಡೂಯಿಂಗ್ ಫೈನ್. ಇವಾಗ ಏನಿಲ್ಲ, ನೆನ್ನೆ ಮೊನ್ನೆ ಹೆಂಗಿದ್ದೆ ಹಂಗೆ ಇದ್ದೀನಿ. ಕಾಂಟ್ರಾಕ್ಷನ್ಸ್ ಬಂದು ಹೋಗಿ ಮಾಡ್ತಾ ಇದೆ. ಇವಾಗ ಪೆಲ್ವಿಕ್ ಟೆಸ್ಟ್ ಮಾಡಿದ್ರು. ಅಣ್ಣ ಅಂದ್ರೆ ಇವಾಗ ಅಂದ್ರೆ ಬಂದಾಗ ಮಾಡಿದ್ರು. ಸೊ ಅಣ್ಣ ಆಚೆ ಹೋಗಿದ್ದಾರೆ. ಆ್ಯಂಡ್ ಇವಾಗ ನನಗೆ ಕಿಚಡಿ ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ. ಡೆಲಿವರಿ ಆಗೋವರೆಗೂ ಬರೀ ಸಾಫ್ಟ್ ಫುಡ್ಸ್ ಅಷ್ಟೇ ಅಂತ ತಿನ್ನಕ್ಕಾಗೋದು. ಸೊ ಇವತ್ತು ನೈಟ್ ಪೇನ್ ಬರುತ್ತಾ, ನಾಳೆ ಬರುತ್ತಾ ನೋಡಬೇಕು. ಸೊ ಇಲ್ಲಿ ಸಿಸ್ಟರ್ಸ್ ಏನಂತ ಅಂತಿದ್ರು ಗೊತ್ತಾ, ನಿಮಗೆ ಬಂದಿದ ತಕ್ಷಣ ನಾನು ನೋಡಿ, ಅಂದರೆ ಕನ್ನಡದವ್ರೆ, ಅವ್ರಿಗೆ ಗೊತ್ತು. ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರೆ ನೀವು ಎಷ್ಟು ಆರಾಮಾಗಿದ್ರಿ. ನೆನ್ನೆ ಮೊನ್ನೆ ವ್ಲಾಗ್ಸು, ಬೆಳಗ್ಗೆನೂ ನಿಮ್ಮ ವ್ಲಾಗ್ ನೋಡಿದ್ದೀನಿ. ಆಲ್ರೆಡಿ ಬಂದು ಅಡ್ಮಿಟ್ ಆಗಿಬಿಟ್ಟಿದ್ದೀರ ಅಂತ. ನನಗೆ ಅಡ್ಮಿಟ್ ಆಗ್ತೀನಿ ಅನ್ನೋ ಒಂದು ಐಡಿಯಾ ಇರಲಿಲ್ಲ, ಬಿಕಾಸ್ ನಂದು ಆಲ್ರೆಡಿ 3 ಸೆಂಟಿಮೀಟರ್ ಡೈಲೇಟ್ ಆಗಿಬಿಟ್ಟಿದೆ. ಚಾನ್ಸ್ ತೊಗೊಳೋದು ಬೇಡ ಅಂತ ಡಾಕ್ಟ್ರ್ ಹೇಳಿದ್ರು. ಸೊ ಎನಿ ಟೈಮ್ ಪೇಯ್ನ್ ಬರ್ಬೋದು ಅಂತ. ನಂಗೆ ಬೇರೆ ತುಂಬ ಸ್ಟ್ರಾಂಗ್ ಕಾಂಟ್ರಾಕ್ಷನ್ಸ್ ಇತ್ತು NSTಲಿ. ಸೊ ಹಂಗಾಗಿ ಅಡ್ಮಿಟ್ ಆಗಿಬಿಡು ಅಂತ ಅಂದರು. ಡಾಕ್ಟರು ಕೂಡ ಬರ್ತಾ ಇದ್ದಾರೆ 9:30ಗೆ. ನನಗೆ ಪೇಯ್ನ್ಗೇನು ಭಯ ಇಲ್ಲ, ಬೇರ್ ಮಾಡ್ತೀನಿ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟು ಪೇಯ್ನ್ ಬೇರ್ ಮಾಡ್ತೀನಿ ಅಂತ ಫುಲ್ ಸ್ಟ್ರಾಂಗಾಗಿ ಮೈಂಡ್ ಸೆಟ್ ಮಾಡಿದ್ದೀನಿ. ಎಸ್, ವೇಟಿಂಗ್ ಫಾರ್ ಮೈ ಬೇಬಿ. ನಾಳೆ ಇಷ್ಟೊತ್ತಿಗೆ ಆಗೋಗಿರುತ್ತಲ್ಲ, ನನ್ನ ಕೈಯಲ್ಲಿ ಮಗು ಇರುತ್ತೆ. ಅಯ್ಯಪ್ಪ, ಅಯ್ಯೋ, ನನ್ನ ಮಗುನ ನೋಡಿದ್ರೆ ಯಾವ ಪೇಯ್ನು ಇದೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಕಿಚಡಿ ತಿಂತಾ ಇದ್ದೀನಿ ಊಟಕ್ಕೆ. ತುಂಬ ಹೊಟ್ಟೆ ಹಸಿತಾ ಇದೆ. ಹಿಂಗೇಂದಿದ್ರೆ ಚೆನ್ನಾಗಿ ಬರುವಾಗಲೇ ಏನಾದ್ರು ತಿನ್ಕೊಬಂದ್ಬಿಡುವೆ ರುಚಿ ರುಚಿಯಾಗಿ. ಏನೂ ತಿಂದಿಲ್ಲ. ಮೇಡಮ್ ನಮಸ್ತೆ. ನಮ್ಮನ್ಬಿಟ್ಟು ಬಂದು ಏರ್ ಹಾಸ್ಪಿಟ್ಲಿಗೆ ಇರ್ಲಿಲ್ವಲ್ಲ, ಇರ್ಲಿಲ್ಲ ಅಂತ ಹೊಡ್ಕೊಂಡ್ಬಿಟ್ಟಿದ್ರು. ಆಂಬುಲೆನ್ಸ್ ಅಲ್ಲಿ ತಗೊಂಡು ಬಂದಿದ್ದು. ಈಗ ಅಲ್ಲಿ ವ್ಲಾಗ್ ರನ್ ಆಗ್ತೈತೆ ಏನ್ರಲ್ಲಿ ಬಂದ್ರಿ ಅಂತ.
ಹೆಂಗಿತ್ತು? ಅಂದ್ರೆ ಸುಮ್ನೆ ಏನೋ ಚೆಕಪ್ ಮಾಡ್ಸೋಣ ಅಂತ ಬಂದು ಅಡ್ಮಿಟ್ ಮಾಡಂಗಿತ್ತು. ಡಾಕ್ಟರ್ ಸಜೆಸ್ಟ್ ಮಾಡಿದ್ದ ಅಡ್ಮಿಟ್ ಮಾಡಕ್ಕೆ? ಇನ್ನೇನ್ ನಾವ್ ಹೇಳಕ್ ಅಲ್ಲ ನೀವೇ ಹೇಗೆ ಅಡುಗೆ ಮಾಡ್ತೀನಿ ಅಂತಂದಿದ್ರ. ಒಳಗಡೆ ಹೋಗಿದ್ರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ವಾಟ್ ಶಿ ಇಸ್ ಡೂಯಿಂಗ್? ಸ್ಟಾರ್ಟ್ ಆಗ್ತಿದ್ಯಾ ಪೇನು? 3 ಸೆಂಟಿಮೀಟರ್ ಏನೋ ಕೆಳಗಡೆ ಬಂದಿದೆ, ಆಮೇಲೆ ಇದೆ 12 ಸೆಂಟಿಮೀಟರ್ಸ್ ಇಳಿಬೇಕು ಅಂತನಾ? ಓಕೆ, ಹೇಳು, ನೀನೇ ಮಾತಾಡು. ಏನ್ ಮಾತಾಡ್ತೀಯ? ನಾನೇನ್ ಮಾತಾಡ್ಲು? ಏನ್ ಅನ್ಸ್ತೈತೆ ನಿನಗೆ? ಇವನಿಗೆ ಒಂಥರ ಭಯ, ಎಮೋಷನ್. ತಡಿ, ಅವನ ಭಯಲ್ಲೇ ಕೇಳ್ಬಿಡುವ. ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲಾನು. ಏನ್ ಅನ್ಸ್ತೈತೆ? ನರ್ವಸ್, ಹಾ ಫುಲ್ಲು ಹ್ಯಾಪಿನೆಸ್, ಹಾ ಭಯ, ಹಾ ಆತರ. ಆತರ ನೆಕ್ಸ್ಟ್ ಅನ್ಸ್ತೈತೆ. ಏನಾಗ್ಬೋದು, ಏನಾಗುತ್ತೆ ಅಂತ ಹೌದಾ? ಅಷ್ಟೇ. ಹಾಸ್ಪಿಟಲ್ ಇರೋದ್ರಿಂದ ಅಡಿಲ್ಲ ಹೊಡೆಯಕ್ ಆಯ್ತಾರ ನನ್ನ ಕೈಯಲ್ಲಿ. ಬನ್ನಿ, ಎಲ್ಲ ಊಟ ಮಾಡಿಲ್ಲ. ನೀವು ಊಟ ಮಾಡಿದ್ರಾ? ಎಷ್ಟೊತ್ತು ಆಗ್ಬೋದು ಅಂತ ಹೇಳಿದ್ದಾರೆ? ಎಷ್ಟೊತ್ತು ಆಗ್ಬೋದು ಅಂತ ಹೇಳಿದ್ದಾರೆ? ಗೊತ್ತಿಲ್ಲ, ಮೇ ಬಿ ಬೆಳಿಗ್ಗೆನೆ 6 ಗಂಟೆ ಮೇಲೆ. ನಿಧಿ ಅವರೇ ಕಾಣಿಸ್ತಾ ಇರ್ಲಿಲ್ಲ. ಬನ್ನಿ ಗೈಸ್, ಹೋಗುವ. ಎಲ್ಲರ ಬ್ಲಾಗಲ್ಲೂ ನಾನೇ ಅಣ್ಣ, ಎಲ್ಲರ ಬ್ಲಾಗಲ್ಲೂ ನಾನೇ, ನಮ್ಮ ಬ್ಲಾಗಲ್ಲೂ ನಾನೇ ಆಂಟಿ ಮಾಡ್ತಾ ಇರ್ತೀನಿ ಗೈಸ್. ಅಷ್ಟೊಂದು ಫ್ರೀ ಆಗಿದ್ದೀನಿ. ಇವಾಗ ನಾವು ಊಟಕ್ಕೆ ಬಂದಿದ್ದೇವೆ. ಕ್ಯಾಂಟೀನ್, ಇಲ್ಲೇ ಕ್ಯಾಂಟೀನ್ ಇದೆ. ಕ್ಯಾಂಟೀನ್ ಏನಂತಾರೆ, ಕೆಫೆಟೇರಿಯಾ ಬಂದಿದ್ದೀವಿ. ಎಲ್ಲ ಫ್ರೀ, ಆರಾಮಾಗಿ ತಿನ್ನಿ. ನಾವು ಅನ್ನ ಸಾರು ತಗೊಂಡಿದ್ದೀವಿ. ಅವರು ಏನೋ ಪನ್ನೀರ್ ರೈಸ್ ತಗೊಂಡಿದ್ದಾರೆ. ಮಾಡ್ಕೊಂಡು ಮದುವೆ ಹತ್ರ ಹೋಗ್ಬೇಕು. ಫಸ್ಟ್ ಯಾರು ಇಲ್ಲ ಅವಳ ಹತ್ರ, ಅಂದ್ರೆ ನರ್ಸ್ ಎಲ್ಲ ಇದ್ದಾರೆ, ನಾವು ಹೋಗ್ಬೇಕು. ಏನ್ ಮಾಡ್ತಾ ಇದ್ದಾರೆ? ಸೂಜಿ ಚೂಸ್ತವ್ರೆ ಕೈಗೆ. ಪೇನ್ ಆಗುತ್ತಾ? ಈ ಪೇನ್ ಎಲ್ಲ ಏನಿಲ್ಲ ಮದುವೆ ಮುಂದೆ. ಮದು ಸ್ಟ್ರಾಂಗ್. ಸ್ಟಾರ್ಟ್ ಆಯ್ತಾ? ನೋಯ್ತಾಯ್ತಾ ಮದು? ನೋಡಿ ಅಣ್ಣ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ. Thyroid was there initial pregnancy. I was taking the medications. Did you stop it? No, I was taking. Can still taking. How much you're taking? 75, I guess. Like last trimester, they increased 25 again. Okay. Initially, I was taking 50. Now it is 75. Huh. Okay. Any BP or sugar? No, like recently I checked like on 20th. ಅವಾಗ ಸ್ವಲ್ಪ ಏನೋ ಇನ್ಕ್ರೀಸ್ ಇದೆ ಅಂತ ಹೇಳಿದ್ರು. ಗ್ಲೂಕೋಸ್ ಮತ್ತೆ ಬಟ್ ಅವಾಗೇನು ಮೆಡಿಸಿನ್ ಸ್ಟಾರ್ಟ್ ಮಾಡಿಲ್ಲ? ಇಲ್ಲ ಮ್ಯಾಮ್, ಏನು ಸ್ಟಾರ್ಟ್ ಮಾಡಿಲ್ಲ. ಬಿಪಿದು ಅಷ್ಟೇ ಏನು ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಫಾಸ್ಟಿಂಗಲ್ಲಿ ಚೆಕ್ ಮಾಡಿದಾಗ 130 ಬಂತು ನಿನ್ನೆ. ಆಫ್ಟರ್ ಮೀಲ್ 170 ಏನೋ ಬಂತು. Any previous surgery procedure or anesthesia? Okay. What's your blood group? O positive. And just check your pulse. Just relax. ಇದೊಂದು ಇಂಜೆಕ್ಷನ್ ಬಿಟ್ಟರೆ ಬೇರೆ ಯಾವುದು ಕೊಡಲ್ವಾ? ಈಗ ಅಡ್ವೈಸ್ ಬಂದಿರೋ ಪ್ರಕಾರ ಇದು ಇಂಜೆಕ್ಷನ್ ಅಲ್ಲ, ಜಸ್ಟ್ ಕ್ಯಾನುಲಾ ವಿತ್ ಥ್ರೋ ಇಂಜೆಕ್ಷನ್ಸ್ ಹೋಗೋಕ್ಕೆ ಅಂತ ನಾವು ವೇಯ್ನ್ ಹಾಕೋದು. ಡ್ರಿಪ್ಸ್ ಹಾಕೋಕ್ಕೆ ಕೈಗೆ ಹಾಕಲ್ವಾ, ಅದು ಕ್ಯಾನುಲಾ. ಹೇಳ್ಕೊಬೇಡಿ, ಹೇಳ್ಕೊಂಡ್ರೆ ಮತ್ತೆ ಬ್ರೇಕ್ ಆಗುತ್ತೆ. ಆಗುತ್ತೆ. ಓಕೆ, ಆಯ್ತು, ಆಗೋಯ್ತು ಅಷ್ಟೇ. ಸ್ಟ್ರಾಂಗ್. ಹಾಗೆ ಮೂವ್ ಮಾಡಿಬಿಟ್ಟು ಅಷ್ಟೇ. ನಾನು ಹೀಗೆ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ? ಇಫ್ ಇನ್ ಕೇಸ್ ಏನಾದರೂ ಹೇಳಿದರೆ. ನಿಶಾ ರಿಯಾಕ್ಷನ್ ತೋರಿಸ್ತಾ ಇದ್ದಾಳೆ, ಒಳಗಡೆಯಿಂದ ಪಾಪನ ಹೆಂಗೆ ಎತ್ಕೊಬರ್ತಾಳೆ ಅಂತ. ಸರಿ ತಗೊಳ್ಳಿ, ನಿಮ್ಗೆ ಹೆಣ್ಣು ಈಗ ರಿಯಲ್ ಅವನ್ನ ತೋರಿಸ್ತೀನಿ. ಚೆನ್ನಾಗಿದೆ ತಗೋ ನಿಶಾ.
ರಿಯಾಕ್ಷನ್ ಆಗಿರುತ್ತೆ ಅದೇ ನೋಡೋಣ ಮುಂದೆ ಗೊತ್ತಾಗುತ್ತೆ. ಪಾಪ ಒಳಗಡೆ ಅವಳು ನೋವು ತಿಂತವಳೆ, ನಾವು ನಗ್ತಾ ಇದೀವಿ ಇಲ್ಲಿ. ಅಷ್ಟು ನೋವು ಬಂದಿಲ್ಲ. ನಮ್ಗ್ ಖುಷಿ ಅಲ್ವಾ, ಪಾಪ ಏನ್ ಮಾಡಕ್ಕಾಗಲ್ಲ. ಎಲ್ಲ ಮಿಕ್ಸ್ ಆಗಿ ನಡೀತಾ ಇದೆ Yes. ದೇಹದಲ್ಲೆಲ್ಲ. ಎಲ್ಲ ಮೇಲ್ಗಡೆ ಸೂಟ್ ರೂಮಲ್ಲಿ ಬೆಚ್ಚು ಮನೆದವ್ರೆ ಗೈಸ್. ನಾನಿಲ್ಲಿ ನೋವು ತಿನ್ಕೊಂಡು ಮನೆಗಿದ್ದೀನಿ. ಸ್ವಲ್ಪ ಏನು ಸ್ಟಾರ್ಟ್ ಆಗಿದೆ ಅಂದರೆ ಆಲ್ರೆಡಿ 12 ಗಂಟೆಯಿಂದನೇ ಪೇಯ್ನ್ ಇದೆ, ಬಟ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ 4 ಸೆಂಟಿಮೀಟರ್ ಆಗಿದೆ ಡೈಲ್ಯೂಟ್ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಏನು ಕೊಡಲ್ಲ ಡೆಲಿವರಿ ಆಗೋವರೆಗೂ, ಫ್ಲೂಯಿಡ್ ಹಾಕಿದ್ದಾರೆ. ಮೂಮೆಂಟ್ಸ್ ಟ್ರ್ಯಾಕ್ ಆಗ್ತಾ ಇದೆ ಅಲ್ಲಿ. ಎಲ್ಲರೂ ಮಲಗಿದ್ದಾರೆ ಪಾಪ. ಮಿಡ್ ನೈಟ್ ಎಲ್ಲ ಏನು ಮಾಡ್ತಾರೆ ಅವರು. ಸೊ ನಿಖಿಲ್ ಅವ್ರು ಇಷ್ಟೊತ್ತವರೆಗೂ ಮೇಲಿದ್ರು. ನಂಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯಿತು, ಹಾಗಾಗಿ ಒಂದೆರಡು ಬಿಟ್ಟು ಹೋಗ್ತಾ ಇದೆ. ಬಟ್ ಬೇರೆ ಬೆಲ್ 5 o'clockವರೆಗೂ ನೋಡೋಣ. ಅದಾದಮೇಲೆ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು ಅಂತ. ಸೊ ಅಷ್ಟೇ. ಟೈಮು 3 ಗಂಟೆಗೆ 10 ನಿಮಿಷ ಐತೆ. ಯಾವಾಗುತ್ತೆ ಎಷ್ಟು ಗಂಟೆಗೆ ಆಗುತ್ತೆ ಅನ್ನೋ ಎಕ್ಸೈಟೆಡ್ ನಾನಂತೂ. ಅಷ್ಟೇ. ಯಾವ್ದು ಅದು ನೋಡಿ ನಿಮ್ಗೋಸ್ಕರ ಹೆಡ್ ಪಿಲ್ಲೋ ಅಲ್ಲ, ಇದು ಫೀಡಿಂಗ್ ಪಿಲ್ಲೋ. ಇದೆಲ್ಲ ಬೇಕೆ ತಗೋಬೇಕಂತ. ಇದೆಲ್ಲ ಬೇಡ, ಇದಿರ್ಲಿ ಪಾಪ. ಇದೊಂದು ಸೂಟ್ ಕೇಸ್ ಅಂತ ಸೂಟ್ ಕೇಸ್ ಏನ್ ಬೇಡ ಇತ್ತು. ಇದು ಪಾಪು ಬಟ್ಟೆ ಬೇಕು. ಹಲೋ ಅಕ್ಕ, ಡೆಲಿವರಿ ಅಂತೀನಿ, ಅಡ್ಮಿಟ್ ಮಾಡಿತ್ತು. ಗೈಸ್ ಈಗ ಎಲ್ಲ ರೆಸ್ಟ್ ಮಾಡಕ್ ಹೋಗ್ತಾ ಇದೀವಿ. ನಿಶಾ, ನಿಧಿ ಅಂಡ್ ವರುಣ್, ವಿನೋದ್ ಮತ್ತೆ ನಿಖಿಲ್ ಅವರು ಮಧು ಜೊತೆ ಇರ್ತಾರೆ. ನಾನು ಮತ್ತೆ ನಂದಿ B6 ಅಲ್ಲಿ ಮಲಗಿರ್ತೀವಿ. ಪಟ್ ಅಂತ ಫೋನ್ ಮಾಡಿದ್ರೆ ಟಕ್ ಅಂತ ಹಾಸ್ಪಿಟ್ಲಿಗೆ ಹೋಗೋಕೆ. ಇದೇನಿದು? ಇದಿಲ್ಲ, ಇದಿಲ್ವೇ ಇಲ್ಲ. ಏನಿಲ್ಲ ಇದು ಬೇಡವಾ? ಮಗಿನ್ ಮನ್ಸ್ಕೊ ಬರಕ್ಕೆ ಅನ್ಕೊಂಡೆ. ರೂಮಲ್ಲಿ ಇತ್ತ ಇದು? ಈಚೆ ಕಡೆ ಇದ್ರ ಹತ್ರ ಕುತ್ಕೋತೀವಲ್ಲ ಅಲ್ಲಿ. ಬೇಡ ಬೇಡ. ಇದೇನೇ ಇದು? ಇದು ಇದು ಬೇಕಾಗುತ್ತೆ ಅನ್ಸುತ್ತೆ. ಏನಿದು ನೋಡ್ಸೋದ? ಅದು ಪಾಪು ಇಸ್ಕೊ ಬರೋದಕ್ಕೆ. ಇನ್ನೊಂದೇನದು ಪಿಲ್ಲೋ ಕೊಟ್ಬಿಡಿ. ಒಟ್ಟಿಗೆ ಹೇಳ್ತಾ ಇಲ್ಲ ನಾನು. ಅಷ್ಟೇ. ಇಷ್ಟೇ ಗೈಸ್, ಸಿಗುವ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ಹಾಸ್ಪಿಟಲ್ಗೆ ಬಂದು ಎದ್ದಾಗ ಎಷ್ಟೊತ್ತು ನಂದಿ? 5 ಗಂಟೆ 5 ಆಗಿತ್ತು. ಸೊ ಮೊದಲು ಯಾವ ಕಂಡೀಷನ್ ಅಲ್ಲಿ ಇದ್ದಾಳೆ ಅಂತಂದ್ರೆ, ಈಗ ಪ್ಲಾಸ್ಮಾ ಇಲ್ಲ ಪ್ಲೆಸೆಂಟ್ ಅನ್ನೋ ವಾಟರ್ ಬ್ರೇಕ್ ಮಾಡಿದಾರಂತೆ ಬಾಡಿಲಿ. ಸೊ ಪೇನ್ ಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ, ಅರ್ಲಿ ಮಾರ್ನಿಂಗ್ ಏನೇ. ಇವತ್ತು ಮಧ್ಯಾಹ್ನ ಇಲ್ಲ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಹೌದಾ? ಎಸ್, ಹಾಪ್ಫುಲಿ ಸೇಫ್ ಡೆಲಿವರಿ ಆಗಲಿ ಅಂತ ಪ್ರೇ ಮಾಡುವ. ಫೈನಲಿ ಅಪ್ಪ ನಮ್ಮ ದೊಡ್ಡಮ್ಮನೂ ಬರ್ತಾ ಇದಾರೆ. ನಮ್ಮಮ್ಮ ಸುಮಿತ್ರಪ್ಪರ ಮನೇಲಿದ್ದಾರೆ. ನೀವು ಹೋಗಿ ಕರ್ಕೊಂಡು ಬರ್ಬೇಕು. ನಮ್ಮ ಅಕ್ಕ ಬರ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ ಏನು ಅಂತ. ಮೈಸೂರಿಂದ ಆಗ್ಲೇ ಎಲ್ಲರೂ ಹೊರಟಿರ್ಬೇಕು. ಬೆಳಗ್ಗೆ ಎಲ್ಲರೂ ಹೊರಟಿದ್ದಾರೆ. ಅಷ್ಟೇ ಗೈಸ್, ನನಗೆ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾ ಇದೆ. ಹೋಪ್ಫುಲಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು, ಬಾಯ್. ಇಲ್ಲಿವರೆಗೂ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅದೇ ಥರ ಸಪೋರ್ಟ್ ಮಾಡಿ. ಬಾಯ್.